ಲ್ಯಾಂಡ್ ಮಾಫಿಯಾ ವಿರುದ್ಧ ಸದ್ಯ ರೈತರು ರೊಚ್ಚಿಗೆದ್ದಿದ್ದಾರೆ. ಜಮೀನು ಕೊಡದ ರೈತರಿಗೆ ಓಡಾಡೋಕೆ ದಾರಿ ನಿರ್ಬಂಧ ಮಾಡಲಾಗಿದೆ. ತಂತಿ ಬೇಲಿ ಬೃಹತ್ ಗೇಟ್ ಅನ್ನ ನಿರ್ಮಿಸಿ ಓಡಾಡೋಕೆ ನಿರ್ಬಂಧ ಹಾಕಲಾಗಿದೆ. ಎಸ್ ಕುರಿತಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಸಿಂಗಲ್ ಗೇಟ್ ಮೂಲಕ ಮಾತ್ರ ಓಡಾಡೋಕೆ ರೈತರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಲ್ಯಾಂಡ್ ಮಾಫಿಯಾ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಜಮೀನು ಕೊಡದ ರೈತರಿಗೆ ಓಡಾಡೋಕೆ ದಾರಿಯನ್ನ ನಿರ್ಬಂಧ ಮಾಡಲಾಗಿದೆ. ತಂತಿ ಬೇಲಿ ಬೃಹತ್ ಗೇಟ್ ಅನ್ನ ನಿರ್ಮಿಸಿ ಓಡಾಡೋಕೆ ನಿರ್ಬಂಧ ಹಾಕಲಾಗಿದೆ. ಸಿಂಗಲ್ ಗೇಟ್ ಮೂಲಕ ಮಾತ್ರ ಓಡಾಡೋಕೆ ಇಲ್ಲಿ ರೈತರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಕರೆಗಟ್ಟಲೆ ಜಮೀನು ಖರೀದಿಸ್ತಾ ಇರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈಗ ಉದ್ಯಮಿ ಚಿಟ್ಟೆಬಾಬು ವಿರುದ್ಧ ರೈತರು ತೀವ್ರ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ರೈತರ ಜಮೀನಿಗೆ ಗೇಟ್ ಹಾಕಿ ಕಿರುಕುಳ ನೀಡ್ತಾ ಇರುವಂತಹ ಆರೋಪ ಈಗ ಕೇಳಿ ಬಂದಿರೋದು. ಸೊ ಹಾಗಾಗಿ ನೆಲಮಂಗಲದ ಕಂಬಾಳು ಗೊಲ್ರಹಟ್ಟಿಯಲ್ಲಿ ರೈತರು ಸದ್ಯ ಪರದಾಟ ನಡೆಸ್ತಾ ಇದ್ದಾರೆ. ನೋಡಿ, ಇವರು ಎಕರೆಗಟ್ಟಲೆ ಜಮೀನನ್ನ ಖರೀದಿಸ್ತಾರೆ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ. ಅಲ್ಲೇ ಪಕ್ಕದಲ್ಲೇ ರೈತರ ಜಮೀನು ಇರುತ್ತೆ. ಅವ್ರು ಓಡಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ಇವ್ರು ನೋಡಿದ್ರೆ ಅಲ್ಲಿ ಗೇಟ್ ಹಾಕಿ ರೈತರಿಗೆ ಇರೋ ರೀತಿಯಲ್ಲಿ ಅವರಿಗೆ ಅನಾನುಕೂಲ ಮಾಡಿರುವಂತದ್ದು. ಹಾಗಾಗಿ ಸದ್ಯ ಕೃಷಿ ಕಾರ್ಯಕ್ಕೆ ತೀವ್ರ ಅಡ್ಡಿ ಆಗ್ತಾ ಇದೆ ಅಂತ ರೈತರು ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ಸದ್ಯ ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ರೈತರು ಮನವಿ ಕೂಡ ಮಾಡಿದ್ದಾರೆ. ಮತ್ತೆ ನ್ಯಾಯ ಸಿಗದಿದ್ರೆ ವಿಧಾನಸೌಧ ಎದುರು ವಿಷ ಸೇವಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸಿಎಂ ಸಚಿವರು ಹಾಗೂ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ. ಪತ್ರ ಕೂಡ ಸಲ್ಲಿಸಿ ನ್ಯಾಯಕ್ಕಾಗಿ ರೈತರು ಮೊರೆ ಕೂಡ ಹೋಗಿದ್ದಾರೆ. ನೋಡಿ, ರಿಯಲ್ ಎಸ್ಟೇಟ್ ಅವ್ರದ್ದು ಇದೊಂದು ಪಾಪ ಹಾವಳಿ. ರೈತರಿಗೆ ಭೂಮಿ ಎಕರೆಗಟ್ಟಲೆ ಭೂಮಿ ಕಡಿಮೆಗೆ ಸಿಗುತ್ತೆ ಅಥವಾ ಅಲ್ಲಿ ರೈತರು ಕೃಷಿ ಏನ್ ಮಾಡೋದಿಲ್ಲ ಎಂಬ ಅರ್ಥದಲ್ಲಿ ಅವರವರು ರಿಯಲ್ ಎಸ್ಟೇಟ್ ಒಂದು ಬಿಸ್ನೆಸ್ಗೋಸ್ಕರ ರೈತರ ಜಮೀನನ್ನೇನೋ ಖರೀದಿ ಮಾಡ್ತಾರೆ. ಸರಿ, ಖರೀದಿ ಮಾಡ್ಲಿ, ಆದ್ರೆ ಪಕ್ಕದಲ್ಲಿರುವಂತ ರೈತರ ಜಮೀನಿಗೆ ಹೋಗೋಕೆ ಅವಕಾಶ ಕೊಡಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಸದ್ಯಗ ಲ್ಯಾಂಡ್ ಮಾಫಿಯಾ ವಿರುದ್ಧ ರೈತರು ಬಹಳ ಸಿಟ್ಟಾಗಿರುವಂತದ್ದು. ಜಮೀನು ಕೊಡದ ರೈತರಿಗೆ ಓಡಾಡೋಕೆ ನಿರ್ಬಂಧ ಹಾಕಲಾಗಿದೆ. ಸೊ ಈಗ ಪಕ್ಕದಲ್ಲೇ ಬೇರೆಯವ್ರ ಜಮೀನು ಖರೀದಿ ಮಾಡಿರ್ತಾರಲ್ಲ, ಅವ್ರಿಗೇನೋ ದುಡ್ಡು ಬೇಕು, ರೈತರು ಕೊಟ್ಟಿರ್ತಾರೆ. ಮತ್ತೋರ್ವ ರೈತ ಯಾಕೆ ಕೊಡ್ಬೇಕು? ಅವನ ಜಮೀನ್ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ. ಸೊ ಹಾಗಾಗಿ ಯಾರು ಜಮೀನ್ ಕೊಡಲ್ಲ ಅಲ್ಲ, ಅವ್ರಿಗೆ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇರುವಂತದ್ದು. ತಂತಿ ಬೇಲಿ ದೊಡ್ಡ ದೊಡ್ಡ ಗೇಟ್ ಹಾಕಿ ಅವ್ರಿಗೆ ಓಡಾಡೋಕೆ ಆಗಲ್ಲ, ಆ ರೀತಿಯಲ್ಲಿ ನಿರ್ಬಂಧ ಹಾಕಲಾಗಿದೆ. ಸದ್ಯ ಸಿಂಗಲ್ ಗೇಟ್ ಮುಖಾಂತರ ರೈತರು ಓಡಾಡ್ತಾ ಇದ್ದಾರೆ. ಅದಕ್ಕೊಂದು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಕರೆಗಟ್ಟಲೆ ಜಮೀನನ್ನ ಖರೀದಿಸ್ಬಿಟ್ಟು ರೈತರಿಗೆ ಈ ರೀತಿಯಾಗಿ ನೋವು ಕೊಡ್ತಾ ಇರೋದು ಅದು ಕೂಡ ಉದ್ಯಮಿ ಚಿಟ್ಟೆಬಾಬು. ಈ ಚಿಟ್ಟೆಬಾಬು ಅನ್ನುವಾತ ಈಗ ಸದ್ಯ ಎಕರೆಗಟ್ಟಲೆ ಜಮೀನೇನೋ ಖರೀದಿಸಿದ್ದಾನೆ. ಸೊ ಖರೀದಿಸಿ ಸುಮ್ಮನೆ ಇರಬೇಕು, ಅದ್ಬಿಟ್ಟು ದೊಡ್ಡ ದೊಡ್ಡ ಗೇಟ್ ಅನ್ನ ಹಾಕಿ ರೈತರಿಗೆ ಓಡಾಡೋಕೆ ನಿರ್ಬಂಧ ಹೇರಿದ್ರೆ ಅವ್ರು ಹೆಂಗ್ ವ್ಯವಸಾಯ ಮಾಡೋಕ್ ಸಾಧ್ಯ? ಸೊ ಸದ್ಯ ಈಗ ಚಿಟ್ಟೆಬಾಬು ವಿರುದ್ಧ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ರೈತರ ಜಮೀನಿಗೆ ಗೇಟ್ ಹಾಕಿ ಆತ ಕಿರುಕುಳ ಕೂಡ ಕೊಡ್ತಾ ಇರುವಂತಹ ಆರೋಪವನ್ನ ಇಟ್ಟಿದ್ದಾರೆ. ಸದ್ಯ ನೆಲಮಂಗಲದ ಕಂಬಾಳು ಗೊಲ್ರಹಟ್ಟಿಯಲ್ಲಿ ರೈತರು ಪರದಾಟ ನಡೆಸ್ತಾ ಇದ್ದಾರೆ. ಹಾಗಾಗಿ ಕೃಷಿ ಕಾರ್ಯಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ. ನೋಡಿ, ಈಗ ಕೃಷಿಗೆ ಹೋಗ್ಬೇಕು ಅಂತ ಅಂದ್ರೆ ಏನೋ ಕೆಲಸ ಮಾಡ್ಬೇಕು ಅಂದ್ರೆ ಟ್ರಾಕ್ಟರ್ ತಗೊಂಡು ಹೋಗ್ಬೇಕು ಅಥವಾ ನೇಗಿಲು ಏನಾದ್ರೂ ಹೊತ್ಕೊಂಡು ಹೋಗ್ಬೇಕು. ಕ್ರಮ ಕೈಗೊಳ್ಳೋಕೆ ಅಧಿಕಾರಿಗಳಿಗೆ ರೈತರು ಮನವಿ ಕೂಡ ಮಾಡಿದ್ದಾರೆ. ಒಂದ್ ವೇಳೆ ನ್ಯಾಯ ಸಿಗದೇ ಇದ್ರೆ, ಏನಾದ್ರೂ ಅಧಿಕಾರಿಗಳು ಆತನ ರಿಯಲ್ ಎಸ್ಟೇಟ್ ಉದ್ಯಮಿ ಪರವಾಗಿ ಹೋದ್ರೆ ನಾವು ವಿಷ ಸೇವಿಸ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಹಾಗಾಗಿ ಸಿಎಂ ಆಗ್ಲಿ ಸಚಿವರು ಹಾಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದಾರೆ. ಸದ್ಯ ನ್ಯಾಯಕ್ಕಾಗಿ ರೈತರು ಮೊರೆ ಹೋಗಿದ್ದಾರೆ. ಚಿಟ್ಟಿಬಾಬುರವರು ಬಂದು ಒಂದು 60-70 ಎಕರೆ ಜಮೀನು, ನಮ್ಮ ಜಮೀನಿಗೆ ದಾರಿ ಇಲ್ಲ. ಬೆಂಗಳೂರಿನ ಉದ್ಯಮಿ ಆದ ಚಿಟ್ಟಿಬಾಬುರವರು ಬಂದು ಒಂದು 60-70 ಎಕರೆ ಜಮೀನು ತೊಗೊಂಡ್ಬಿಟ್ಟು ಇದರ ಸೆಂಟ್ರಲ್ಲಿ ನಮ್ದೊಂದು 2 ಎಕರೆ ಜಮೀನಿದೆ, ನಮ್ಮ ಜಮೀನಿಗೆ ದಾರಿ ಬಿಡ್ತಾ ಇಲ್ಲ. ನಾವು ಎಲ್ಲ ರೀತಿ ಕೇಳ್ಕೊಂಡ್ವಿ ಅವ್ರಿಗೆ, ಜಮೀನಿಗೆ ಇಲ್ಲ ದಾರಿ ಬಗ್ಗೆ ದುಡ್ಡು ಬೇಕಾ, ದುಡ್ಡು ಕೊಡ್ತೀವಿ. ದುಡ್ಡು ಬೇಡ ಅಂದರೆ ಜಮೀನೇ ಬೇಕಾ, ಒಂದು 4 ಕುಂಟೆ ಹೋಗ್ಬೋದು ಅವ್ರಿಗೆ, ನಮ್ಮ ಜಮೀನಿಗೆ ಅವ್ರಿಗೆ ಒಂದು 4 ಕುಂಟೆ ಹೋಗ್ಬೋದು, 4 ಕುಂಟೆ ಜಾಗನೂ ಬಿಡ್ತೀವಿ ಅಂತ ಕೇಳ್ಕೊಂಡ್ವಿ. ಅವರು ಯಾವುದಕ್ಕೂ ಆ ಥರ ಕಾನೂನಲ್ಲಿ ಎಲ್ಲಪ್ಪ ಇದೆ ಅಂತ ನಮ್ಮನ್ನು ಕೇಳ್ತಾರೆ. ಇಲ್ಲ ಬೇರೆ ಕಡೆ ಜಮೀನು ಕೊಡಿಸಿ, ಜಮೀನು ಮಡಿಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ಜಮೀನು ಐತೆ ಜಮೀನು ಮಡಿಕೆ, ನಮ್ಮ ಅನುಕೂಲಕ್ಕೆ ಕೊಡಿಸ್ಕೊಡಿ ಅಂತೆಲ್ಲ ಕೇಳ್ಕೊಂಡ್ವಿ. ಆ ಥರ ಎಲ್ಲಪ್ಪ ಐತೆ ಆ ಕಾನೂನಲ್ಲಿ ಅಂತ ಕೇಳ್ತಾರೆ. ಹಂಗಂತ ಅಂದರೆ ಏನು ಅರ್ಥ? ನಾವು ಜಮೀನಿಗೆ ಹೋಗೋದು ಬೇಡವಾ? ಸರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಕಂಬಾಳ ಗ್ರಾಮ. ಕಂಬಾಳ ಗ್ರಾಮದ 160 ದಾಬಸ್ಪೇಟೆ, ಕಂಬಾಳ ಗ್ರಾಮದ 160 ಮತ್ತು 155 ಶಿವಗಂಗೆ ಸರ್ವೆ ನಂಬರ್ 63ರಲ್ಲಿ 2 ಎಕರೆ 10 ಕುಂಟೆ ತೊಗೊಂಡಿದ್ದಾರೆ. ಅದು 110 ಸರ್ವೆ ನಂಬರ್. ಈ ಸರ್ವೆ ನಂಬರ್ಗಳನ್ನ ಜಮೀನು ತೊಗೊಂಡು ಹಿಂದಕ್ಕೆ ಹೋಗೋ ರೈತಂಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ ಸರ್. ನಾವು ಸರ್ ಒಂದು 70 ಎಕರೆ ತೊಗೊಂಡಿದ್ದಾರೆ. ಇಲ್ಲಿ ಒಂದು 70 ಎಕರೆ ತೊಗೊಂಡು ಎಲ್ಲ ಈ ಥರ ನೋಡಿ, ನಿಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇದೆ, ಈ ಥರ ಕಾಂಪೌಂಡ್ ಮಾಡ್ಕೊಂಡು ಇದ್ರ ಸೆಂಟ್ರಲ್ಲಿ ಒಂದು 5 ಕುಂಟೆ ಜಾಗ, 4ರಿಂದ 5 ಕುಂಟೆ ಬರ್ಬೋದು. ಅಷ್ಟು ದಾರಿ ಬಿಟ್ಟರೆ ನಮ್ಮ ಜಮೀನಿಗೆ ದಾರಿ ಆಗುತ್ತೆ. ಅದು ಒಂದು ಕಡೆ ಏಣಲ್ಲೇ ಕೇಳಿದ್ದೀವಿ ನಾವು, ಸೆಂಟ್ರಲ್ ಕೇಳಿಲ್ಲ. ಸೆಂಟ್ರಲ್ ಕೇಳಿದ ಒಂದು ಕಡೆ ಏಣಲ್ಲೇ ಕೊಡಿ ಸ್ವಾಮಿ, ನಮ್ಮ ಜಮೀನಿಗೆ ರಸ್ತೆ ಬೇಕು ಅಂತ ಕೇಳಿದ್ರೆ ನಾವೇನಪ್ಪ ಮಾಡೋಣ, ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀವಿ, ನೀವು ಕೊಟ್ಟಿದ್ರೆ ಆಯಿತು ಸ್ವಾಮಿ, ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀರಾ, ಅದೇನಾಯ್ತೋ ದಾರಿ ಹೋಗುತ್ತೆ, ಅದು ನಾವು ಕೊಡೋಕೆ ರೆಡಿ ಇದ್ದೀವಿ. ಆ ಥರ ಕಾನೂನಲ್ಲಿ ಎಲ್ಲಪ್ಪ ಐತೆ ಅಂತ ಕೇಳ್ತಾರೆ. ಈ ವಿಚಾರವಾಗಿ MLA N. ಶ್ರೀನಿವಾಸ್ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ,
ತಹಸೀಲ್ದಾರ್ಗೆ ಸುಮಾರು ನಮ್ಮ ಚಪ್ಪಲಿ ಕಿತ್ತೋಗಿದ್ದಾವೆ ಸರ್. ಎಷ್ಟು ಜೊತೆ ಚಪ್ಪಲಿ ಕಿತ್ತವೆ ಅಂತ ಗೊತ್ತಿಲ್ಲ. ನೆಲಮಂಗಲ ತಹಸೀಲ್ದಾರ್ ಆಫೀಸ್ಗೂ ನಮಗೂ ಮತ್ತು ಆರ್ ಐಗಳು ಇವ್ರು ಎಲ್ಲರಿಗೂ ಅರ್ಜಿ ಕೊಟ್ಬಿಟ್ಟು ಸಾಕಾಗ್ಬಿಟ್ಟಿದೆ. ಯಾರು ಸ್ಪಂದಿಸಿಲ್ಲ. ನನಗೆ ಇನ್ನೊಂದು ನನ್ನ ಮನಸ್ಸಿನಲ್ಲಿ ಹೆಂಗೆ ಬೆಂಕಿ ಜ್ವಾಲೆ ಥರ ಉರಿತಾ ಇದೆ. ನಮ್ಮ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಂಬಳ ತಗೊಂಡು, ಅಂದರೆ ಜನಗಳ ತೆರಿಗೆನ ಹಣದಲ್ಲಿ ಸಂಬಳ ತಗೊಂಡು ಈ ಸರ್ಕಾರಿ ಜಾಗನ ಉಳಿಸೋ ಯೋಗ್ಯತೆ ಇಲ್ಲ ಅಂತಂದರೆ ಅವ್ರು ಸರ್ಕಾರಿ ಸಂಬಳ ತಿನ್ನೋಕ್ಕೆ ಯೋಗ್ಯವಾದಾರ? ನನಗಿದು ನಿಮ್ಮ ಜಮೀನು ಒಳಗಡೆ ಸಿಕ್ಕಾಕೊಂಡ್ಬಿಡಲ್ವಾ? ಹಾಂ ಸರ್. ಈಗ ನೆಕ್ಸ್ಟ್ ಇವ್ರ ನಡೆ ಏನೋ ಮೊದಲಿಗೆ ಮಾಡ್ಕೊಂಡು ನಿಮಗೆ ರಸ್ತೆ ಕೊಟ್ಟಿಲ್ಲ ಅಂದರೆ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಇನ್ನೇನು ಮಾಡೋಕ್ಕಾಗಲ್ಲ. ನಾವು ವಿಧಾನಸೌಧದ ಮುಂದೆ ಹೋಗ್ಬಿಟ್ಟು ವಿಷ ಕುಡಿತೀವಿ. ಇದಿಷ್ಟೇ. ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ DC ಅವ್ರಿಗೆ ಕೊಟ್ಟಿದ್ದೀವಿ ಅರ್ಜಿ, ಕೃಷ್ಣ ಬೈರೇಗೌಡ್ರಿಗೆ ಕೊಟ್ಟಿದ್ದೀನಿ. ನೇರವಾಗಿ ಕೃಷ್ಣ ಬೈರೇಗೌಡ್ರನ್ನೇ ನಮ್ಮ ರೈತ ಘಟಕದ ಗುರುಮೂರ್ತಿ ಸರ್ನ ಕರ್ಕೊಂಡು ಹೋಗ್ಬಿಟ್ಟು ಮಂಡ್ಯದವರು ಅವ್ರ ಜೊತೆಯಲ್ಲಿ ಕೃಷ್ಣ ಬೈರೇಗೌಡ್ರಿಗೂ ಕೊಟ್ಟಿದ್ದೀನಿ. ಮತ್ತು DC ಆಫೀಸಿಗೆ ಕೊಟ್ಟಿದ್ದೀನಿ, AC ಆಫೀಸಿಗೆ ಕೊಟ್ಟಿದ್ದೀನಿ. ಎಲ್ಲ ಅಕ್ಲೈಮೆಂಟು ಸಹ ನನ್ನ ಹತ್ರ ಇದೆ. ಇವತ್ತು ಎಲ್ಲ ಅಕ್ಲೈಮೆಂಟು ತೋರಿಸ್ತೀನಿ. ಈ ಎಲ್ಲ ಏನಕ್ಕೂ ಸ್ಪಂದಿಸಿಲ್ಲ ಅಂತಂದರೆ ನಾವೇನು ಮಾಡಬೇಕು? ಈಗ ಈ ಥರ ಕಾಂಪೌಂಡ್ ಮಾಡ್ಯವ್ರೆ. ಈ ಸರಿ ನೋಡಿ, ಈ ಚಿಕ್ಕ ಗೇಟ್ ಕೊಟ್ಟಿದ್ದಾರೆ, 1.5 ಅಡಿ ಗೇಟು. ನಾವು ಒಳಗಡೆ ಹೋಗೋಕ್ಕಲ್ಲ ಬರೋಕ್ಕಲ್ಲ. 10 ತೆಂಗಿನ ಮರ ಸರ್ ದುಂಬಿ ಹೊಡೆದೋಗಿರೋದು. ಯಾಕೆ ಆ ಕಡೆ ನಿಗಾ ಮಾಡೋಕ್ಕಾಗಿಲ್ಲ, ಉಳುಮೆ ಮಾಡೋಕ್ಕಾಗಿಲ್ಲ. ಕಳೆ ನಾಶಕ ಹೊಡೆದಿದ್ದೀನಿ, ವಿಡಿಯೋ ನೀವೇ ನೋಡಿದ್ದೀರಾ. ವಿಧಿ ಇಲ್ಲ, ವಿಧಿ ಇಲ್ದಲೇ ವಿಷ ಕೊಟ್ಟಿದ್ದೀನಿ. ನಾನೇನು ಏನು ಮಾಡಲಿ? ಪರಿಸ್ಥಿತಿ ಹಂಗಿದೆ. ಇಲ್ಲ ನನ್ನದೇ ಇರೋದು.